ಯಾವ ದೇಶದ ಜನರು ಮಂಜುಗಡ್ಡೆಗಳ ಮನೆಯಲ್ಲಿ ವಾಸಿಸುತ್ತಾರೆ? ಆಪ್ಷನ್ಸ್: ಎ ದಕ್ಷಿಣ ಧ್ರುವ, ಬಿ ಉತ್ತರ ಧ್ರುವ, ಸಿ ಐಸ್ಲ್ಯಾಂಡ್, ಡಿ ಅಂಟಾರ್ಟಿಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಧ್ರುವ. ವೀಕ್ಷಕರೇ, ಭೂಮಿಯ ಉತ್ತರ ಧ್ರುವವನ್ನು ಆರ್ಟಿಕ್ ಮಹಾಸಾಗರದ ಮೇಲೆ ತೇಲುವ ಸಮುದ್ರದ ಮಂಜುಗಡ್ಡೆ ಆವರಿಸಿದೆ. ಈ ಮಂಜುಗಡ್ಡೆಗಳು ಕರಗುವುದೇ ಇಲ್ಲ. ಇಲ್ಲಿ ಮಂಜುಗಡ್ಡೆಯು 3 ರಿಂದ 4 ಮೀಟರ್ಗಳಷ್ಟು ದಪ್ಪವಾಗಿರುತ್ತದೆ. ಅಂದಹಾಗೆ ಉತ್ತರ ಧ್ರುವವು ಆರ್ಟಿಕ್ ಮಹಾಸಾಗರದ ಮಧ್ಯದಲ್ಲಿ ನೀರಿನಲ್ಲಿದೆ. ಇಲ್ಲಿ ಯಾವುದೇ ದೇಶವು ಕಂಡುಬರುವುದಿಲ್ಲ. ಆದರೆ 5 ದೇಶಗಳು ಆರ್ಟಿಕ್ಗೆ ಗಡಿಯಾಗಿವೆ. ಅವುಗಳೆಂದರೆ ರಷ್ಯಾ, ಕೆನಡಾ, ನಾರ್ವೆ, ಡೆನ್ಮಾರ್ಕ್ ಮತ್ತು ಯುನೈಟೆಡ್ ಸ್ಟೇಟ್ಸ್. ಯಾವ ಜೀವಿಯು ವಿಶ್ವದ ಅತ್ಯಂತ ದುಬಾರಿ ರಕ್ತವನ್ನು ಹೊಂದಿದೆ? ಆಪ್ಷನ್ಸ್: ಎ ಏಡಿ, ಬಿ ಮನುಷ್ಯ, ಸಿ ಕತ್ತೆ, ಡಿ ಮೀನು. ಸರಿಯಾದ ಉತ್ತರ ಆಪ್ಷನ್ ಎ ಏಡಿ. ವೀಕ್ಷಕರೇ, ವಿಶ್ವದ ಅತ್ಯಂತ ದುಬಾರಿ ರಕ್ತವೆಂದರೆ ಅದು ಏಡಿಯ ರಕ್ತ. ಆರ್ಶೋ ಹೆಸರಿನ ಏಡಿ ರಕ್ತವು ವಿಶ್ವದಲ್ಲೇ ಅತ್ಯಂತ ದುಬಾರಿಯಾಗಿದೆ. ಒಂದು ಕ್ವಾರ್ಟರ್ನ ಬೆಲೆ $15,000, ಅಂದರೆ 12 ಲಕ್ಷ ರೂಪಾಯಿ. ಈ ಏಡಿಯು ತನ್ನ ರಕ್ತದಲ್ಲಿ ಲಿಮುಲಸ್ ಅಮೆಬೊಸೈಟ್ ಲೈಸೇಟ್ ಎಂಬ ಕಿಣ್ವವನ್ನು ಹೊಂದಿರುತ್ತದೆ. ಇದು ಬ್ಯಾಕ್ಟೀರಿಯಾದ ಎಂಡೋಟಾಕ್ಸಿನ್ಗಳಿಗೆ ಒಡ್ಡಿಕೊಂಡಾಗ ರಕ್ತವು ಎಪ್ಪುಗಟ್ಟುವಂತೆ ಮಾಡುತ್ತದೆ. ಇದು ಜೀವಕ್ಕೆ ಮಾರಕವಾಗಬಹುದು. ಬಯೋಮೆಡಿಕಲ್ ಕಂಪನಿಗಳು ಎಂಡೋಟಾಕ್ಸಿನ್ಗಳಿಗೆ ಔಷಧಿಗಳು, ಲಸಿಕೆಗಳು ಮತ್ತು ಇಂಪ್ಲಾಂಟ್ಗಳನ್ನು ಪರೀಕ್ಷಿಸಲು ಲಿಮುಲಸ್ ಅಮೆಬೊಸೈಟ್ ಲೈಸೆಟ್ ಅನ್ನು ಬಳಸುತ್ತವೆ. ಕೋಗಿಲೆ ಯಾವ ರಾಜ್ಯದ ರಾಜ್ಯ ಪಕ್ಷಿಯಾಗಿದೆ? ಆಪ್ಷನ್ಸ್: ಎ ಕೇರಳ, ಬಿ ರಾಜಸ್ಥಾನ, ಸಿ ಜಾರ್ಖಂಡ್, ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಸಿ ಜಾರ್ಖಂಡ್. ತಡರಾತ್ರಿಯಲ್ಲಿ ಪದೇ ಪದೇ ಎಚ್ಚರವಾದರೆ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ಸ್: ಎ ಹೃದ್ರೋಗ, ಬಿ ಸಕ್ಕರೆ ಕಾಯಿಲೆ, ಸಿ ಸ್ಥೂಲಕಾಯತೆ, ಡಿ ಖಿನ್ನತೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಸರ್ಕಾರದ ಸಿಡಿಸಿ ವೆಬ್ಸೈಟ್ನಲ್ಲಿ ಪ್ರಕಟವಾದ ವರದಿಯ ಪ್ರಕಾರ ದೀರ್ಘಕಾಲದ ಕಾಯಿಲೆಗಳನ್ನು ತಡೆಯಲು ನಿದ್ರೆ ಪ್ರಮುಖ ಪಾತ್ರ ವಹಿಸುತ್ತದೆ. ತಾತ್ಕಾಲಿಕ ಸಾವು ಮತ್ತು ಅನಾರೋಗ್ಯದಲ್ಲಿ ಶಾಶ್ವತ ಕಾಯಿಲೆಗಳ ಪಾತ್ರ ಹೆಚ್ಚಾಗುತ್ತಿದೆ ಎಂದು ವರದಿಯಲ್ಲಿ ಹೇಳಲಾಗುತ್ತಿದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ ಟೈಪ್ 2 ಡಯಾಬಿಟಿಸ್, ಹೃದ್ರೋಗ, ಸ್ಥೂಲಕಾಯತೆ ಮತ್ತು ಖಿನ್ನತೆ ಸೇರಿದಂತೆ ಅನೇಕ ದೀರ್ಘಕಾಲದ ಕಾಯಿಲೆಗಳು ಅಸಮರ್ಪಕ ನಿದ್ರೆಗೆ ಸಂಬಂಧಿಸಿವೆ. ಯಾವ ದೇಶದ ಜನರು ಮಣ್ಣಿನಿಂದ ರೊಟ್ಟಿ ತಯಾರಿಸಿ ಸೇವಿಸುತ್ತಾರೆ? ಆಪ್ಷನ್ಸ್: ಎ ಆಫ್ರಿಕಾ, ಬಿ ಕೀನ್ಯಾ, ಸಿ ಐಟಿ, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಸಿ ಹೈಟಿ. ವೀಕ್ಷಕರೇ, ಕೆರಿಬಿಯನ್ ಸಮುದ್ರದಲ್ಲಿರುವ ಐಟಿಯ ಜನರು ಹಸಿವು ನೀಗಿಸಲು ಮಣ್ಣಿನಿಂದ ತಯಾರಿಸಿದ ರೊಟ್ಟಿ ಮತ್ತು ಕುಕ್ಕಿಗಳನ್ನು ಸೇವಿಸುತ್ತಾರೆ. ಅನ್ನ ಬಸಿದ ಗಂಜಿ ನೀರು ಕುಡಿದರೆ ಯಾವ ಕಾಯಿಲೆ ಬರುವುದಿಲ್ಲ? ಆಪ್ಷನ್ಸ್: ಎ ಜೀರ್ಣಕ್ರಿಯೆ ಸಮಸ್ಯೆ, ಬಿ ಚರ್ಮದ ಸೋಂಕು, ಸಿ ಕೂದಲು ಉದುರುವಿಕೆ, ಡಿ ಮಲಬದ್ಧತೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಅನ್ನ ತಯಾರಿಸುವಾಗ ಅನ್ನ ಕುದಿಸಿದ ನೀರನ್ನು ನೀವು ಚೆಲ್ಲುತ್ತೀರಾ? ಆ ನೀರಿನಲ್ಲಿ ಎಷ್ಟೆಲ್ಲ ಆರೋಗ್ಯಕಾರಿ ಪ್ರಯೋಜನಗಳಿವೆ ಅನ್ನೋದು ನಿಮಗೆ ಗೊತ್ತಾ? ಈ ವಿಚಾರಗಳು ನಿಮಗೆ ಗೊತ್ತಾದರೆ ಎಂದಿಗೂ ಅನ್ನ ಬಸಿದ ನಂತರ ಗಂಜಿಯನ್ನು ನೀವು ಎಸೆಯುವುದಿಲ್ಲ. 1 ಕಪ್ ಅಕ್ಕಿಯನ್ನು ತೆಗೆದು
ಒಮ್ಮೆ ತೊಳೆದ ನಂತರ ಅಕ್ಕಿಗೆ ಸ್ವಲ್ಪ ನೀರು ಹಾಕಿ 4 ರಿಂದ 6 ಗಂಟೆಗಳ ಕಾಲ ನೆನೆಸಿಡಿ. ಆನಂತರ ಅದಕ್ಕೆ ಮತ್ತಷ್ಟು ನೀರು ಸೇರಿಸಿ 2 ರಿಂದ 3 ನಿಮಿಷ ಅದನ್ನು ಕುದಿಸಿ. ಆನಂತರ ನೀರನ್ನು ಬಸಿಯಿರಿ. ಆ ನೀರನ್ನು ನೀವು ದಿನವಿಡೀ ಕುಡಿಯುತ್ತಾ ಇರಬಹುದು. ಈ ಗಂಜಿ ನೀರು ದೇಹದ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ, ಉತ್ತಮ ಶಕ್ತಿಯ ಮೂಲ. ಗಂಜಿ ನೀರು ಬೇಸಿಗೆ ನಿರ್ಜಲೀಕರಣವನ್ನು ತಡೆಯಲು ಸಹಾಯ ಮಾಡುತ್ತದೆ. ಅಂದ ಹಾಗೆ ಗಂಜಿ ಪಿಷ್ಟವನ್ನು ಹೊಂದಿರುತ್ತದೆ. ಇದು ಜೀರ್ಣಕಾರಿ ಸಮಸ್ಯೆಗಳನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ. ಅತಿಸಾರ, ಹೊಟ್ಟೆ ನೋವು ಅಥವಾ ಮಲಬದ್ಧತೆಯನ್ನು ಅನುಭವಿಸಿದ್ರೆ ಸ್ವಲ್ಪ ಗಂಜಿ ನೀರನ್ನು ಕುಡಿಯುವುದು ಒಳ್ಳೆಯದು. ಗಂಜಿ ನೀರು ಹೆಚ್ಚುವರಿ ತೂಕವನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತದೆ. ನೀವು ತೂಕ ಇಳಿಸಿಕೊಳ್ಳಲು ಬಯಸಿದಾಗ ಹೈಡ್ರೇಟ್ ಆಗಿರುವುದು ಬಹಳ ಮುಖ್ಯ. ಗಂಜಿ ನೀರು ನಿಮ್ಮ ದೇಹವನ್ನು ತೇವಾಂಶದಿಂದ ಇಡಲು ಸಹಾಯ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಗಂಜಿ ನೀರನ್ನು ಕುಡಿಯುವುದು ಸಹ ಪ್ರಯೋಜನಕಾರಿಯಾಗಿದೆ. ಗಂಜಿ ನೀರಿನಲ್ಲಿ ಬಹಳಷ್ಟು ಅಮೈನೋ ಆಮ್ಲಗಳಿವೆ. ಇದು ದೇಹದ ಸ್ನಾಯುಗಳ ಆರೋಗ್ಯಕ್ಕೆ ಒಳ್ಳೆಯದು. ವಿಟಮಿನ್ಗಳು ಮತ್ತೆ ಇತರೆ ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರುವ ಗಂಜಿ ನೀರು ಚರ್ಮದ ಆರೋಗ್ಯಕ್ಕೂ ಒಳ್ಳೆಯದು. ಮೊಡವೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಮತ್ತು ಮುಖದ ಮೇಲಿನ ಕಪ್ಪು ಕಲೆಗಳನ್ನು ಹೋಗಲಾಡಿಸಲು ನೆರವಾಗುತ್ತದೆ ಮತ್ತು ಚರ್ಮವನ್ನು ಹೊಳಪು ಮತ್ತು ಮೃದುವಾಗಿಸುತ್ತದೆ. ಇದಿಷ್ಟೇ ಅಲ್ಲದೆ ಗಂಜಿ ನೀರು ಕೂದಲು ಉದುರುವಿಕೆಯನ್ನು ತಡೆಯಲು ಮತ್ತು ಕೂದಲಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ವಿಶ್ವದ ಅತ್ಯಂತ ಅಪಾಯಕಾರಿ ಸೈನ್ಯ ಎಲ್ಲಿದೆ? ಆಪ್ಷನ್ಸ್: ಎ ಭಾರತ, ಬಿ ರಷ್ಯಾ, ಸಿ ಚೀನಾ, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕ. ವೀಕ್ಷಕರೇ, ಗ್ಲೋಬಲ್ ಫೈರ್ ಪವರ್ ನಡೆಸಿದ ಸಮೀಕ್ಷೆ ಪ್ರಕಾರ ಅಮೆರಿಕವು ವಿಶ್ವದ ಪ್ರಬಲ ಮಿಲಿಟರಿ ಶಕ್ತಿಯನ್ನು ಹೊಂದಿದೆ. ಈ ಪಟ್ಟಿಯಲ್ಲಿ ಚೀನಾ 2ನೇ ಸ್ಥಾನದಲ್ಲಿದ್ದು, ಭಾರತ 4ನೇ ಸ್ಥಾನದಲ್ಲಿದೆ ಮತ್ತು 3ನೇ ಸ್ಥಾನದಲ್ಲಿ ರಷ್ಯಾ ಇದೆ. ಬೇಸಿಗೆಯಲ್ಲಿ ನೀವು ಮಾಡುವ ಯಾವ ಒಂದು ಮಿಸ್ಟೇಕ್ನಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ? ಆಪ್ಷನ್ಸ್: ಎ ಕಡಿಮೆ ನೀರು ಕುಡಿಯುವುದು, ಬಿ ಅತಿಯಾಗಿ ಜ್ಯೂಸ್ ಕುಡಿಯುವುದು, ಸಿ ಕೋಲ್ಡ್ ವಾಟರ್ ಸೇವನೆ, ಡಿ ಹೆಚ್ಚು ಬಾಟಲ್ ನೀರಿನ ಸೇವನೆ. ಸರಿಯಾದ ಉತ್ತರ ಆಪ್ಷನ್ ಡಿ ಹೆಚ್ಚು ಬಾಟಲ್ ನೀರಿನ ಸೇವನೆ. ವೀಕ್ಷಕರೇ, ಮಾನವನ ಜೀವನದಲ್ಲಿ ನೀರು ಅತಿ ಮುಖ್ಯವಾದ ಮೂಲವಾಗಿದೆ. ಜಗತ್ತು ಮುಂದುವರಿದಂತೆ ನೀರು ಬಳಸುವ ವಿಧಾನ ಕೂಡ ಬದಲಾಗ್ತಿದೆ. ಹಿಂದೆ ಮಣ್ಣಿನ ಮಡಿಕೆಗಳನ್ನು ಬಳಸುತ್ತಿದ್ರು, ಆದರೆ ಈಗ ಕಾಲ ಬದಲಾಗಿದೆ. ಈ ತಂತ್ರಜ್ಞಾನದ ಯುಗದಲ್ಲಿ ನಗರ ಪ್ರದೇಶದಲ್ಲಿ ಮಾತ್ರವಲ್ಲದೆ ಗ್ರಾಮಗಳಲ್ಲೂ ಜನರು ಕುಡಿಯುವ ನೀರಿಗಾಗಿ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಅವಲಂಬಿಸಿದ್ದಾರೆ. ಆದರೆ ಇದು ಆರೋಗ್ಯಕ್ಕೆ ತುಂಬಾನೇ ಡೇಂಜರ್. ವಿಪರೀತ ಬಿಸಿಲಿಗೆ ಒಡ್ಡಿಕೊಂಡಾಗ ಬಾಟಲ್ ನೀರನ್ನು ಕುಡಿದರೆ ಕ್ಯಾನ್ಸರ್ ಸೇರಿದಂತೆ ಮಾರಕ ರೋಗಗಳು ಬರುವುದು ಖಚಿತ ಎನ್ನುತ್ತಾರೆ ಆರೋಗ್ಯ ತಜ್ಞರು. ಪ್ಲಾಸ್ಟಿಕ್ ವಾಟರ್ ಕ್ಯಾನ್ಗಳನ್ನು ಸೂರ್ಯನ ಶಾಖಕ್ಕೆ ಒಡ್ಡಿದಾಗ ಡಯಾಕ್ಸಿನ್ ಎಂಬ ಕೆಮಿಕಲ್ ಬಿಡುಗಡೆ ಮಾಡುತ್ತವೆ. ಇದು ಹಾನಿಕಾರಕ ವಿಷವಾಗಿದ್ದು, ಇದನ್ನು ಸೇವಿಸಿದರೆ ಸ್ತನ ಕ್ಯಾನ್ಸರ್ ಅಪಾಯ ಹೆಚ್ಚಾಗುತ್ತದೆ. ಅಲ್ಲದೆ ಪ್ಲಾಸ್ಟಿಕ್ ವಾಟರ್ ಕ್ಯಾನ್ಗಳಿಂದ ನೀರು ಕುಡಿಯುವುದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹಾಳಾಗುತ್ತದೆ. ಪ್ಲಾಸ್ಟಿಕ್ನಿಂದ ಬಿಡುಗಡೆಯಾಗುವ ರಾಸಾಯನಿಕಗಳು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನೇ ಅಡ್ಡಿಪಡಿಸುತ್ತವೆ. ಹೀಗಾಗಿ ಆದಷ್ಟು ಪ್ಲಾಸ್ಟಿಕ್ಗೆ ಅವಲಂಬನೆಯಾಗುವುದನ್ನು ತಪ್ಪಿಸಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.